ಕಾಲ್ತುಳಿತ ದುರಂತ ಕೇಸ್ಗೆ ಸಂಬಂಧಪಟ್ಟಂತೆ ಸರ್ಕಾರದ ಭಾಗವಾಗಿರುವಂತಹ ಸಚಿವರುಗಳು ಇಂಥ ಘಟನೆಯನ್ನು ಕೂಡ ಸಮರ್ಥಿಸಿಕೊಳ್ತಾ ಇದ್ದಾರಂತೆ. ಇದಕ್ಕಿಂತ ನಿರ್ಲಜ್ಜತೆ ಏನಿದೆ ನೋಡೋಣ, ಯಾರು ಏನು ಸಮರ್ಥಿಸಿಕೊಂಡಿದ್ದಾರೆ ಅಂತ. ಪೊಲೀಸ್ ಇಲಾಖೆಯಲ್ಲೂ ಸಾಕಷ್ಟು ವೈಫಲ್ಯಗಳಿದೆ. ಮುಂಚಿತವಾಗಿ ಸಿಎಂಗೆ ಹೇಳಬೇಕಾಗತ್ತಂತೆ, ಯಾಕೆ ಹೇಳಿಲ್ಲ? ಇದು ಹಾಸನದಲ್ಲಿ ಮಾನ್ಯ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರದು ಸ್ಟೇಟ್ಮೆಂಟು. ಸ್ಟೇಡಿಯಂಗೆ ಹೋಗೋಕೆ ಮುಂಚೆ ಡೆತ್ ಆಗಿದ್ರೆ ಸಿಎಂಗೆ ಹೇಳಬೇಕಾದ ಡ್ಯೂಟಿ ಯಾರದ್ದು ಅಂತ ಇವ್ರದ್ದು ಪ್ರಶ್ನೆ. ಅದು ಪೊಲೀಸ್ ಜವಾಬ್ದಾರಿ ಅಲ್ವಾ ಅಂತ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಎಂಥ ಇಂಟರ್ನ್ಯಾಷನಲ್ ಕ್ವೆಶ್ಚನ್! ಈ ಕ್ವೆಶ್ಚನ್ ಯಾರ ತಲೆಗೂ ಹೊಳದೇ ಇರಲಿಲ್ಲ. 3.25 ಲಕ್ಷ ಜನರನ್ನ ಸೇರಿಸ್ಬೇಕು ಇಲ್ಲಿ ಅಂತ ಅಂದ್ಕೊಂಡ ಆ ಬ್ರೈನ್ಲೆಸ್ ಈಡಿಯಟ್ ಬಗ್ಗೆ ಮಾತಾಡದೆ ನೀವು ಪೊಲೀಸ್ನವ್ರನ್ನೇ ಮತ್ತೆ ಮತ್ತೆ ಪ್ರಶ್ನೆ ಕೇಳ್ತೀರಾ ಅಂದ್ರೆ ಏನ್ ಮನಸ್ಥಿತಿ ಇದು? ಈಗ ಸುಮಾರು ಬದಲಾಗಿದೆ. ಅದರಲ್ಲಿ ಕಮಿಷನರ್ ಆಫೀಸ್ ಹಿಡಿದು ಕೆಳಗಿನ ಪೊಲೀಸ್ ಅಧಿಕಾರಿಗಳು ನಮ್ಮ ಕಡೆ ಪರ್ಮಿಷನ್ ಕೊಟ್ಟವರು, ಬೇಡಾದ್ರೆ ಹಾಕ್ಬೋದ್ರು. ಸುಮಾರು ಕನ್ಫ್ಯೂಷನ್ ಇದೆ. ಈಗ ನಾ ಇಲ್ಲಿ ಹಾಸನಲ್ಲಿ ಹೇಳಕ್ಕಾಗಲ್ಲ. ಸೊ ವೇಟ್ ಮಾಡಬೇಕು. ಹೆಂಗಾರು CID ತನಿಖೆ ಆಗ್ತಾ ಇದೆ, ಇನ್ನೊಂದು ಕಡೆ ಜಿಲ್ಲಾಧಿಕಾರಿ ತನಿಖೆ ಮಾಡ್ತಾರೆ. ಆಗಲಿ ಆದಮೇಲೆ ಅದಕ್ಕೆ ಪರಿಹಾರ. ಅಲ್ಲೂ ಲ್ಯಾಪ್ಸಸ್ ಇದೆ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಅಲ್ಲೂ ಪೊಲೀಸ್ ಇಲಾಖೆಯಲ್ಲಿ ಕೂಡ ಲ್ಯಾಪ್ಸಸ್ ಇದೆ. ಸಮಸ್ಯೆ ಅಂದರೆ ಮುಂಚಿನ ತೀರ್ಪು ಬಂದ್ರೆ CM ಅವ್ರಿಗೆ ಹೇಳಬೇಕಾಗಿತ್ತು, ಯಾಕೆ ಹೇಳಿಲ್ಲ? ಪೊಲೀಸ್ ಬ್ಯಾಂಕ್ ಬಂದದ ಪ್ರಶ್ನೆ. ಅಲ್ಲಿ ಸ್ಟೇಡಿಯಂಗೆ ಹೋಗಿದ್ದ ಮುಂಚೆ ಡೆತ್ ಆಗಿದ್ರೆ ಡ್ಯೂಟಿ ಯಾರಾದ್ರೂ ಹೇಳ್ಬೇಕಾದ್ರು CMಗೆ, ಸರ್ಕಾರಕ್ಕೆ, ಪೊಲೀಸರು. ಅವರು ಹೇಳಿದ ಆರೋಪ ಇದೆ.